ಪ್ರೀತಿಯ ಆಶ್ರಯ ಟಿವಿಯ ವೀಕ್ಷಕರಿಗೆಲ್ಲ ಈ ಮುಂಜಾನೆ ಜಾವದಲ್ಲಿ ಮತ್ತೊಂದು ಸಾರಿ ಅಪ್ಪನನ್ನು ಆರಾಧಿಸುವುದಕ್ಕಾಗಿ, ಯೇಸಪ್ಪನ ಜೊತೆಗೆ ಮಾತನಾಡುವುದಕ್ಕಾಗಿ, ನಾವು ಹಾಸಿಗೆಯ ಮೇಲೆ ಇರುವಾಗಲೇ ನಾವು ಮೊದಲನೇದಾಗಿ ದೇವರಿಗೆ ಸ್ತುತಿಸೋಣ, ದೇವರ ಜೊತೆ ಮಾತನಾಡೋಣ. ಮನುಷ್ಯನ ಜೊತೆ ಮಾತನಾಡುವುದಕ್ಕಿಂತ ಮುಂಚೆ ಕರ್ತನ ಪಾದದಲ್ಲಿ ಇರೋಣ, ದೇವರ ಪ್ರಸನ್ನತೆಯಲ್ಲಿ ಇರೋಣ. ಇವತ್ತಿನ ಕೆಲಸವೆಲ್ಲ ಅದು ಜಯಕರವಾಗಿ ಮಾಡುವಂಥದ್ದಾಗಿದೆ. ಆರಾಧನೆ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಸಲ್ಲಿಸೋಣ. ಹಗಲಿರುಳು ಕುಳಿತಿರುವೆ ಯೇಸು ರಾಜ ನಿನ್ ಸಮ್ಮುಖದಿ, ಹಗಲಿರುಳು ಕುಳಿತಿರುವೆ. ಸ್ತುತಿಸಿ ನಲಿಯುವೆನು, ಎಲ್ಲ ಚಿಂತೆಯ ಮರೆಯುವೆನು. ಸ್ತುತಿಸಿ ನಲಿಯುವೆನು, ಎಲ್ಲ ಚಿಂತೆಯ ಮರೆಯುವೆನು. ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಊರಗದಲ ಭಾಷೆ ಕೂತರ ರೆಗೆದೆರೆಲೆ ಮೇರಿ ಕದಲ ಬಾ. ಕರ್ತನೇ, ಈ ಉದಯ ಕಾಲದಲ್ಲಿ ಆರಾಧನೆ ಮಾಡೋದಕ್ಕೆ ಮನಸ್ಸು ಇಲ್ಲದೆ ಎಷ್ಟೋ ಕುಟುಂಬಗಳಲ್ಲಿ, ಸತ್ಯವೇದವನ್ನು ಓದೋದಕ್ಕೆ ಎಷ್ಟೋ ಕುಟುಂಬಗಳಲ್ಲಿ, ಕರ್ತನೆ ಹಾಗೆ ಇರುವಂತಹ ಕುಟುಂಬಗಳಲ್ಲಿ ನಿನ್ನ ಪ್ರಸನ್ನತೆ ಈಗಲೇ ಬೆಳಗಿನ ಜಾವದಲ್ಲಿ ಚಲಿಸಲಿ. ಆರಾಧಿಸುವ ಮನಸ್ಸನ್ನು ನೀಡಿರಿ, ವಾಕ್ಯವನ್ನು ಧ್ಯಾನ ಮಾಡುವ ಮನಸ್ಸನ್ನು ನೀಡಿ ಕರ್ತನೆ. ನನ್ ಬಲವೇ ನನ್ ಕೋಟೆಯೇ, ಆರಾಧನೆ ನಿಮಗೆ. ನನ್ ಬಲವೇ ನನ್ ಕೋಟೆಯೇ, ಆರಾಧನೆ ನಿಮಗೆ. ಆಶ್ರಯವೇ ಅತಿಶಯವೇ, ಆರಾಧನೆ ನಿಮಗೆ. ಆಶ್ರಯವೇ ಅತಿಶಯವೇ, ಆರಾಧನೆ ನಿಮಗೆ. ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಓ ಆರಾಧನೆ ಆರಾಧನೆ ಜೀಸಸ್. ಅಪ್ಪ ಅಪ್ಪ ನಿಮಗೆ ತಾನೇ. ತಂದೆಯೇ, ಎಷ್ಟು
ಮಾಡಿ ಕುಟುಂಬದಲ್ಲಿ ಪ್ರಾರ್ಥನಾ ಜೀವಿತ ಇಲ್ಲದೆ, ದೇವರ ಪ್ರಸನ್ನತೆಯಲ್ಲಿ ಕಾಲವನ್ನು ಕಳೆಯದೆ, ತಮ್ಮ ಕೆಲಸ ಕಾರ್ಯಗಳಲ್ಲಿ ಬಿಜಿಯಾಗಿರುವಂತ ಎಲ್ಲಾ ಕುಟುಂಬಕ್ಕೆ ಈ ಬೆಳಗಿನ ಜಾವದಲ್ಲಿ ನಮ್ಮೊಂದಿಗೆ ಮಾತನಾಡುವಯ್ಯ, ನಿಮಗೆ ಸ್ತೋತ್ರ. ನೀವು ಮಾತನಾಡುವಾಗ ನಮ್ಮ ಎಲ್ಲ ಹಂತಗಳು ಬದಲಾವಣೆ ಆಗುವಂತದ್ದಾಗಿ. ಕರ್ತನೇ, ನಿನ್ನ ವಾಕ್ಯದಿಂದ ಮಾತನಾಡಿರಿ ಎಂದು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡುವನಾಗಿದ್ದೇನೆ ತಂದೆ, ಆಮೆನ್. ಪ್ರೀತಿಯ ದೇವ ಜನರೇ, ಸತ್ಯವೇದವನ್ನು ತೆಗೆದುಕೊಳ್ಳೋಣ, ಸತ್ಯವೇದವನ್ನು ಧ್ಯಾನ ಮಾಡಿಕೊಳ್ಳೋಣ. ಇವತ್ತು ದೇವರು ನಮ್ಮೊಂದಿಗೆ ಯಾವ ವಿಷಯವನ್ನು ಮಾತನಾಡುತ್ತಾರೋ ಎಚ್ಚರವಾಗಿ ಕೇಳೋಣ. ನಮ್ಮ ಮಧ್ಯದಲ್ಲಿ ದೇವ ಸೇವಕರು ನಮ್ಮನ್ನು ಸ್ವಲ್ಪ ಸಮಯ ದೇವರ ವಾಕ್ಯದ ಕಡೆಗೆ ನಡೆಸುವರಾಗಿದ್ದಾರೆ. ಕರ್ತನ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ವಲ್ಪ ಸಮಯದ ನಮ್ಮ ಸತ್ಯವೇದ ಧ್ಯಾನಕ್ಕಾಗಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 42ನೇ ವಾಕ್ಯವನ್ನು ಓದಿಕೊಳ್ಳೋಣ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ, ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಂಚಾರ ಮಾಡುತ್ತಾ ಬಂದಾಗ ಮಾರ್ತಳು ಮತ್ತು ಮರಿಯಳು ಎಂಬವರ ಮನೆಗೆ ಬಂದಂತಹ ಒಂದು ಸನ್ನಿವೇಶವಾಗಿತ್ತು. ಮಾರ್ತಳು ಯೇಸು ಕ್ರಿಸ್ತನನ್ನ ಮನೆಗೆ ಸ್ವೀಕರಿಸಿ ಮನೆಯೊಳಗಡೆ ಕರೆದು ಒಂದು ಕಡೆ ಕೂರಿಸಿ ಯೇಸು ಕ್ರಿಸ್ತನಿಗೆ ಬೇಕಾಗಿರ್ತಕ್ಕಂಥ ಉಪಚಾರಗಳನ್ನು ಮಾಡುವುದಕ್ಕಾಗಿ ಅವಳು ಬಹಳ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾಳೆ. ಆದರೆ ಮರಿಯಳಾದರೂ ಯೇಸು ಸ್ವಾಮಿ ಬಂದ ತಕ್ಷಣ ಆತನ ಪಾದ ಸನ್ನಿಧಾನದಲ್ಲಿ ಕುಳಿತು ಆತನಿಂದ ವಾಕ್ಯವನ್ನು ಅವಳು ಆಲಿಸುತ್ತಿದ್ದಳು. ಸ್ವಲ್ಪ ಹೊತ್ತು ಕಳೆಯಿತು. ತಕ್ಷಣ ಮಾರ್ತಳು ಬರ್ತಾಳೆ. ಬಂದು, ಗುರುವೇ, ಯೇಸುವೆ, ನಾನಿಲ್ಲಿ ಒಬ್ಬಳೇ ಕಷ್ಟಪಡ್ತಾ ಇದ್ದೀನಿ, ಮರಿಯಳನ್ನು ಕೂಡ ನನ್ನ ಜೊತೆ ನೆರವಾಗುವುದಕ್ಕಾಗಿ ಕಳುಹಿಸು ಅಂತ ಕೇಳ್ಕೊಂಡಾಗ ಯೇಸು ಸ್ವಾಮಿ ಆ ಮಾರ್ತಳಿಗೆ ಹೇಳ್ತಾರೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಎಂಬುದಾಗಿ ಹೇಳಿದ ನಂತರ ಈ ವಾಕ್ಯವನ್ನು ಯೇಸು ಸ್ವಾಮಿಯಲ್ಲಿ ಉಚ್ಚರಿಸ್ತಾರೆ ಅಥವಾ ಹೇಳ್ತಾರೆ. ಈಗಾಗಲೇ ನಾವು ಹಾಡಿದೆವು, ದೇವರ ಸಮ್ಮುಖದಲ್ಲಿ ನಾವು ಸಮಯ ಕಳೆಯಬೇಕೆಂಬುದಾಗಿಯೂ ಅಥವಾ ಅದಾಗಿದೆ ನಮ್ಮ ಜೀವಿತದ ಅಮೂಲ್ಯವಾದ ಸಮಯಗಳು ಎಂಬುವಂತಹ ರಾಜ ನಿನ್ನ ಸಮ್ಮುಖದಲ್ಲಿ ಹಗಲಿರುಳು ಕುಳಿತಿರುವೆ ಎಂಬ ಹಾಡನ್ನು ನಾವು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸಿದ್ದೇವೆ. ಪ್ರಿಯ ದೇವಜನರೇ, ಪ್ರತಿದಿನ ಬೆಳಿಗ್ಗೆ ಎದ್ದಂತೆ ನಮಗೆ ನಾನಾ ತರಹದ ಕೆಲಸ ಕಾರ್ಯಗಳು, ವ್ಯವಹಾರಗಳು, ಇಲ್ಲ ಯಾರಾದರೂ ಮನೆಗೆ ಬರುವುದು, ನಾವೆಲ್ಲಾದರೂ ಹೋಗುವಂಥದ್ದು, ಉಪಚಾರಗಳು, ಇವೆಲ್ಲವುಗಳ ನಿಮಿತ್ತ ನಾವು ಬಹಳ ಗಡಿಬಿಡಿಯಲ್ಲಿಯೂ ಚಿಂತೆಯಲ್ಲಿಯೂ ಸಿಕ್ಕಿಕೊಳ್ತಾ ಇದ್ದೇವೆ. ಕೆಲವು ದಿವಸವನ್ನು ನಾವು ಆರಂಭಿಸ್ತೇವೆ, ಅದನ್ನು ಮುಗಿಯುವವರೆಗೂ, ಆ ದಿವಸ ಮುಗಿಯುವವರೆಗೂ ಬೇಡದೇ ಇರತಕ್ಕಂಥ ಅನೇಕ ವಿಚಾರಗಳಿಗೆ ನಾವು ತಲೆ ಹಾಕಿ, ಅನೇಕ ವ್ಯವಹಾರಗಳಿಗೆ ಕೈ ಹಾಕಿ ಆ ದಿವಸವನ್ನು ನಾವು ಕೊನೆಗೊಳಿಸುವಾಗ ಯಾವುದೇ ಅರ್ಥವಿಲ್ಲದ ರೀತಿಯಲ್ಲಿ ಆ ದಿವಸಗಳನ್ನು ನಾವು ಅನೇಕ ಸಲ ಕೊನೆಗೊಳಿಸಿದ್ದುಂಟು. ಆದರೆ ನಮ್ಮೆಲ್ಲರ ಕುರಿತಾಗಿ ದೇವರು ಬಯಸುವಂಥದ್ದು ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ, ಆ ಉತ್ತಮ ಭಾಗವನ್ನು ನಾವು ಯಾವುದು ಅಂತ ಕಂಡುಕೊಳ್ಳಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯ. ಈ ಬೆಳಗಿನ ಸಮಯದಲ್ಲಿ ಪವಿತ್ರ ಆತ್ಮ ನಮ್ಮ ಸಂಗಡ ಮಾತನಾಡ್ತಿದ್ದಾರೆ. ಕೆಲವು ಮಾತ್ರ ಬೇಕಾದದ್ದು. ಅನೇಕ ಸಲ ನಾವು ಅನೇಕರ ಸಂಗಡ ನಮಗೆ ಸಂಬಂಧಗಳಿವೆ, ಅದರಲ್ಲಿ ಆ ಎಲ್ಲ ಸಂಬಂಧಗಳ ಅವಶ್ಯಕತೆ ಇಲ್ಲ ಪ್ರಿಯರೇ. ಅಲ್ಲಿ ಕೆಲವನ್ನು ಮಾತ್ರ ನಾವು ಆರಿಸಿಕೊಳ್ಳೋಣ. ಅನೇಕ ವ್ಯವಹಾರಗಳು ನಮಗಿದೆ,
ಆ ಎಲ್ಲ ಅನೇಕ ವ್ಯವಹಾರಗಳಲ್ಲಿ ಎಲ್ಲವೂ ಬೇಡ, ಕೆಲವು ಮಾತ್ರವಷ್ಟೇ ನಮಗೆ ಬೇಕಾಗಿರುವಂಥದ್ದು. ಇನ್ನು ಅದನ್ನೆಲ್ಲ ಒಟ್ಟಾಗಿ ಸೇರಿಸಿ ಹೇಳುವುದಾದರೆ ಯೇಸುಸ್ವಾಮಿ ಹೇಳ್ತಾರೆ, ಕೆಲವು ಮಾತ್ರ ಬೇಕಾದುದು ಅಥವಾ ಒಂದೇ. ಆಗ ನಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ನಾನಾ ತರಹದ ಕೆಲಸ ಕಾರ್ಯಗಳು, ವ್ಯವಹಾರಗಳು, ಸಂಬಂಧಗಳು, ಮಾತುಕತೆಗಳು, ನಾನಾ ಚಟುವಟಿಕೆಗಳು, ಇವೆಲ್ಲವುಗಳು ಕಸ ಇದ್ದ ಹಾಗೆ ಆ ಕಸದಿಂದ ನಮ್ಮ ಜೀವಿತವನ್ನು ತುಂಬಿಸಿದ್ದೇವೆ ಪ್ರಿಯರೇ. ಹಾಲೆಲೂಯಾ. ಅನೇಕ ವಿಚಾರಗಳು ಈ ವಿಷಯದಲ್ಲಿ ಹೇಳಲಿಕ್ಕುಂಟು, ಆದರೆ ಸಮಯದ ಪರಿಮಿತಿಯ ನಿಮಿತ್ತ ನಾವು ಬೇಗನೆ ನಿಲ್ಲಿಸ್ತೇನೆ. ಈ ದಿವಸಗಳಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಸಮಯ ಕಳೆಯುವುದಕ್ಕೂ, ಆತನಿಂದ ಕಲಿಯುವುದಕ್ಕೂ ನಾವು ಪರಿಶ್ರಮಿಸೋಣ. ನಮ್ಮ ಜೀವಿತದಲ್ಲಿ ಹೆಚ್ಚಿನ ಸಮಯ ಅದಕ್ಕೋಸ್ಕರ ಕಳೀಲಿಕ್ಕೆ ಕರ್ತನು ನಮಗೆ ಸಹಾಯ ಮಾಡಲಿ ಪ್ರಿಯರೇ. ಅಂಥದನ್ನು ನಾವು, ಆ ಪ್ರಾಮುಖ್ಯವಾದ ಆ ದೇವರ ಸಮ್ಮುಖವನ್ನು ಪ್ರೀತಿಸಿ, ಆ ಸಮ್ಮುಖದಿಂದ ನಾವು ಏನು ಪಡೆಯುತ್ತೇವೆಯೋ, ಆತನ ಪ್ರೀತಿಯನ್ನು ನಾವು ಏನು ಸಂಪಾದಿಸ್ತೀವೆಯೋ, ಆ ಪ್ರೀತಿಯನ್ನು ಯಾರಿಗೂ ನಮ್ಮಿಂದ ಕದ್ದುಕೊಳ್ಳಲು ಸಾಧ್ಯವಿಲ್ಲ. ಆ ಪ್ರೀತಿ ಯಾವತ್ತೂ ನಮ್ಮಿಂದ ನಷ್ಟವಾಗುವುದೂ ಇಲ್ಲ. ಅದಕ್ಕೆ ಮರಿಯಳ ಕುರಿತಾಗಿ ಯೇಸುಸ್ವಾಮಿ ಹೇಳ್ತಾರೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ತೆಗೆಯಲ್ಪಡಲಿಕ್ಕೆ ಚಾನ್ಸೇ ಇಲ್ಲ. ಸೊ ನಮ್ಮ ಕೈಯಲ್ಲಿದೆ. ಬೆಳಿಗ್ಗೆ ಎದ್ದಂಗೆ ದೇವರು ನಮಗೆ ಟೈಮ್ ಕೊಡ್ತಿದ್ದಾರೆ. ಒಂದೊಂದು ದಿವಸವು ಅಮೂಲ್ಯವಾದದ್ದು ಪ್ರಿಯರೇ. ಗಮನಿಸಿ, ಒಂದೊಂದು ದಿವಸವು ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಆ ದಿವಸ ನಾವು ಆತನ ಸಮ್ಮುಖದಲ್ಲಿ ಹೆಚ್ಚಿನ ಸಮಯ ಕಳೀತೇವೆ ಎಂಬ ಆ ಒಂದು ನಿರೀಕ್ಷೆಯೊಂದಿಗೆ ಆ ದಿವಸವನ್ನು ದೇವರು ನಮಗೆ ಕೊಡ್ತಿದ್ದಾರೆ. ಒಂದೊಂದು ದಿವಸವು, ಒಂದೊಂದು ವಾರವು, ಒಂದೊಂದು ತಿಂಗಳು, ಒಂದೊಂದು ವರ್ಷಗಳು ನಮಗೆ ದಾನವಾಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಹೆಚ್ಚಿನ ಸಮಯ ನಾವು ಆತನ ಸಮ್ಮುಖದಲ್ಲಿ ಇರ್ತೇವೆ ಎಂಬ ನಿರೀಕ್ಷೆಯೊಂದಿಗೆ ಆತನ ನಮಗೆ ಕೊಡ್ತಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ನಿರ್ಧಾರ ತಗೊಳ್ಳೋಣ, ಈ ದಿವಸವನ್ನು ಹೇಗೆ ಉಪಯೋಗಿಸಬೇಕು. ಈ ವಾಕ್ಯದ ಮುಖಾಂತರ ಆ ಮರಿಯಳ ಹಾಗೆ, ಮಾರ್ತಳ ಹಾಗೆ ಅಲ್ಲ, ಬದಲಾಗಿ ಮಾರ್ತಳು ಯಾವ ತಪ್ಪನ್ನು ಪಾಪವನ್ನಲ್ಲಿ ಮಾಡ್ತಾ ಇಲ್ಲ. ಅವಳೇ ಆತನ್ನ ಕರೆದು ಸೇರಿಸಿದ್ದು. ಯೇಸುಸ್ವಾಮಿ ಒಳ್ಳೆ ಒಂದು ಭೋಜನ ಕೊಡಬೇಕೆಂಬ ಸದುದ್ದೇಶದಿಂದಲೇ ಅವಳು ಮಾಡ್ತಿರುವಂಥದ್ದು. ಆದರೆ ಅದು ದೇವರ ಎಣಿಕೆಯಲ್ಲಿ ಕೇವಲ ಹೀನವಾದದ್ದು, ಅಲ್ಪವಾದದ್ದು ಆಗಿದೆ. ಆದರೆ ಮರಿಯಳು ಉತ್ತಮವಾದದನ್ನು ಆರಿಸಿಕೊಂಡಳು. ಈ ಬೆಳಗಿನ ಸಮಯದಲ್ಲಿ ನಮ್ಮ ದಿನವನ್ನು ಆರಂಭಿಸುತ್ತಿರುವಾಗ ಉತ್ತಮವಾದದನ್ನು ಆರಿಸಿಕೊಳ್ಳಲಿಕ್ಕೆ ಕರ್ತನ ನಮಗೆಲ್ಲರಿಗೂ ಸಹಾಯ ಮಾಡಲಿ ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ದೇವರು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ ಎಂಬುದಾಗಿ ನಂಬುವನಾಗಿದ್ದೇನೆ. ನಮ್ಮ ಕುಟುಂಬದಲ್ಲಿ ನಾವು ಆರಿಸಿಕೊಳ್ಳುವಂಥದ್ದು ಬಹಳ ಉತ್ತಮವಾಗಿದೆ. ಉತ್ತಮವಾದದನ್ನು ಆರಿಸಿಕೊಳ್ಳುವುದರ ಮೂಲಕ ದೇವರ ಜ್ಞಾನದೊಂದಿಗೆ ಇವತ್ತಿನ ದಿನವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಈ ರಾಗವನ್ನು ಹಾಡಿ ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಶಕೋದೆರೆರೆ ರಿಗದರಲಾರೋದೆ ಎಲ್ಲೆಲ್ಲೂ ಇರುವ ಯೆಹೋವ ಎಲ್ಲೋ ಆರಾಧನೆ ನಿಮಗೆ. ಎಲ್ಲೆಲ್ಲೂ ಇರುವ ಯೆಹೋವ ಎಲ್ಲೋ ಆರಾಧನೆ ನಿಮಗೆ. ನಮ್ಮ ನೀತಿಯೇ ಯೆಹೋವ ಚಿತ್ಕೇನು ಆರಾಧನೆ ನಿಮಗೆ. ನಮ್ಮ ನೀತಿಯೇ ಯೆಹೋವ ಚಿತ್ಕೇನು ಆರಾಧನೆ ನಿಮಗೆ. ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ.
ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಕರ್ತನಾದ ದೇವರೇ, ನೀವು ಮಾತನಾಡಿದ್ದೀರ ಸ್ವಾಮಿ. ಎಲ್ಲಾ ಕೆಲಸ ಕಾರ್ಯಗಳಿಗಿಂತ ಮೊದಲು ಕರ್ತನ ಸನ್ನಿಧಿಯಲ್ಲಿ ಇರುವುದು ಬಹಳ ಮುಖ್ಯವಾಗಿದೆ. ದೇವರೊಂದಿಗೆ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇರಲಿ. ಯಾವಾಗಲೂ ಕೆಲಸ ಕೆಲಸ ಎಂಬುದಾಗಿ ಬ್ಯುಸಿ ಆಗದೆ ಮೊದಲು ದೇವರಿಗೆ ಸಮಯವನ್ನು ಇಡೀರಿ. ದೇವರ ವಾಕ್ಯದ ಕಡೆಗೆ ನಿಮ್ಮ ಮನಸ್ಸನ್ನು ತಿರುಗಲಿ ಎಂಬುದಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ಲೋಕದ ನಮ್ಮ ಜೀವನದ ಕೆಲಸ ಕಾರ್ಯಕ್ಕಾಗಿ ಬ್ಯುಸಿ ಆಗದೆ ನಿನ್ನ ವಾಕ್ಯದ ಕಡೆಗೆ ಬ್ಯುಸಿ ಆಗುವಂತೆ ನಮ್ಮನ್ನು ಸಹಾಯ ಮಾಡಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೆನ್. 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 ಹಾಲೆಲೂಯಾ. ಹಲ್ಲೆಲೂಯಾ. ಆಮೆನ್. ದೇವರಿಗೆ ಮಹಿಮೆ ಆಗಲಿ. ನಾಳಿನ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬರೋಣ. ಮೊದಲು ನಮ್ಮ ಜೀವಿತದಲ್ಲಿ ದೇವರಿಗೆ ಆದ್ಯತೆ ಕೊಡೋಣ. ಎಲ್ಲ ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ನಾವು ಮರಿಯಳ ಹಾಗೆ ದೇವರ ಬಳಿಯಲ್ಲಿ ಇರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.